ಈ ಹಿಂದೆ ಸಂವಿಧಾನ ಹಾಗೂ ಪ್ರಿಯಾಂಬಲ್ನ ಬಗ್ಗೆ ಒಂದು ಕಿರು ಟಿಪ್ಪಣಿಯನ್ನು ಕೇಳಿದ್ರಿ. ಈಗ ಸಂವಿಧಾನ ನಮಗೆ ನೀಡಿರುವಂತಹ ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಯೋಣ. ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್ ಎಂದರೇನು? ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಸಂವಿಧಾನವು ನೀಡಿರುವಂತಹ ಪ್ರಮುಖ ಮತ್ತು ರಕ್ಷಿತ ಹಕ್ಕುಗಳು. ಇವು ವ್ಯಕ್ತಿಯ ಸ್ವಾತಂತ್ರ್ಯ, ಸಮಾನತೆ ಮತ್ತು ಗೌರವಯುತ ಜೀವನವನ್ನು ಕಾಪಾಡಲು ನೆರವಾಗುತ್ತೆ. ಈ ಮೂಲಭೂತ ಹಕ್ಕುಗಳನ್ನು ಭಾರತದ ಸಂವಿಧಾನದ ಭಾಗ 3 ಆರ್ಟಿಕಲ್ ಅನುಚ್ಛೇದ 12ರಿಂದ 35ರಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಾದರೆ ಆ ಮೂಲಭೂತ ಹಕ್ಕುಗಳು ಯಾವುದು, ಯಾವ್ಯಾವ ಆರ್ಟಿಕಲ್ ಯಾವ್ಯಾವ ಹಕ್ಕುಗಳ ಬಗ್ಗೆ ಸಂಬಂಧಪಟ್ಟಿದೆ ಅನ್ನೋದನ್ನು ತಿಳಿಯೋಣ ಬನ್ನಿ. ಪ್ರಮುಖವಾಗಿ 6 ಮೂಲಭೂತ ಹಕ್ಕುಗಳನ್ನು ಸಂವಿಧಾನ ನಮಗೆ ಕೊಟ್ಟಿದೆ. ಅವು ಯಾವುವೆಂದರೆ ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಸಾಂವಿಧಾನಿಕ ಪರಿಹಾರದ ಹಕ್ಕು. ಈಗ ಇದರ ಬಗ್ಗೆ ವಿವರವಾಗಿ ಯಾವ ಯಾವ ಆರ್ಟಿಕಲಲ್ಲಿ ಇದೆ ಅಂತ ತಿಳಿಯೋಣ. ಆರ್ಟಿಕಲ್ 12ರಲ್ಲಿ ರಾಜ್ಯ ಎಂದರೇನು ಅನ್ನೋದ್ರ ಬಗ್ಗೆ ವಿವರಣೆಯನ್ನು ಕೊಡಲಾಗಿದೆ. ಆರ್ಟಿಕಲ್ 13ರಲ್ಲಿ ಮೂಲಭೂತ ಹಕ್ಕುಗಳಿಗೆ ವಿರುದ್ಧವಾದ ಯಾವುದೇ ಕಾನೂನನ್ನು ಅಮಾನ್ಯ ಮಾಡಲಾಗುತ್ತದೆ ಅಂತ ಉಲ್ಲೇಖಿಸಲಾಗಿದೆ. ಆರ್ಟಿಕಲ್ 14ರಿಂದ 18ರವರೆಗೆ ಸಮಾನತೆಯ ಹಕ್ಕಿನ ಬಗ್ಗೆ ಉಲ್ಲೇಖಿಸಲಾಗಿದೆ. ಅವು ಯಾವುವೆಂದರೆ ಆರ್ಟಿಕಲ್ 14 ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಆರ್ಟಿಕಲ್ 15ರಲ್ಲಿ ಧರ್ಮ, ಜಾತಿ, ಲಿಂಗ, ಜನ್ಮಸ್ಥಳ ಇತ್ಯಾದಿಗಳ ಆಧಾರದ ಮೇಲೆ ತಾರತಮ್ಯ ಮಾಡುವ ಹಾಗಿಲ್ಲ. ಆರ್ಟಿಕಲ್ 16 ಸರ್ಕಾರಿ ಉದ್ಯೋಗದಲ್ಲಿ ಸಮಾನ ಅವಕಾಶ. ಆರ್ಟಿಕಲ್ 17 ಅಸ್ಪೃಶ್ಯತೆಯನ್ನು ರದ್ದುಗೊಳಿಸಲಾಗಿದೆ. ಆರ್ಟಿಕಲ್ 18 ಸರ್ಕಾರವು ಯಾವುದೇ ಬಿರುದುಗಳನ್ನು ನೀಡುವುದಿಲ್ಲ, ಸೇನಾ ಮತ್ತು ಶೈಕ್ಷಣಿಕ ಬಿರುದುಗಳನ್ನು ಹೊರತುಪಡಿಸಿ. ಈಗ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ತಿಳಿಯೋಣ. ಆರ್ಟಿಕಲ್ 19ರಿಂದ 22ರವರೆಗೆ ಸ್ವಾತಂತ್ರ್ಯದ ಹಕ್ಕಿನ ಬಗ್ಗೆ ಉಲ್ಲೇಖಿಸಲಾಗಿದೆ. ಆರ್ಟಿಕಲ್ 19ರಲ್ಲಿ ನೀಡಿರುವ ಪ್ರಮುಖ 6 ಸ್ವಾತಂತ್ರ್ಯದ ಹಕ್ಕುಗಳೆಂದರೆ ಮಾತು ಮತ್ತು ಅಭಿವ್ಯಕ್ತಿ, ಶಾಂತಿಯುತ ಸಭೆ ಸೇರುವ ಸ್ವಾತಂತ್ರ್ಯ, ಸಂಘ ರಚಿಸುವ ಸ್ವಾತಂತ್ರ್ಯ, ದೇಶದ ಒಳಗೆ ಸಂಚಾರ ಮಾಡುವ ಸ್ವಾತಂತ್ರ್ಯ, ಎಲ್ಲೆಡೆ ವಾಸ ಮಾಡುವ ಸ್ವಾತಂತ್ರ್ಯ ಹಾಗೂ ಉದ್ಯೋಗ ಅಥವಾ ವೃತ್ತಿಯ ಆಯ್ಕೆಯ ಸ್ವಾತಂತ್ರ್ಯ. ಆರ್ಟಿಕಲ್ 20 ಅಪರಾಧ ಪ್ರಕರಣಗಳಲ್ಲಿ ರಕ್ಷಣೆ, ಇದರ ಬಗ್ಗೆ ಉಲ್ಲೇಖಿಸಲಾಗಿದೆ. ಆರ್ಟಿಕಲ್ 21 ಜೀವನ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು. ಇದು ಅತ್ಯಂತ ಪ್ರಮುಖ ಮೂಲಭೂತ ಹಕ್ಕಾಗಿದೆ. ಆರ್ಟಿಕಲ್ 21A 6ರಿಂದ 14 ವರ್ಷದ ಮಕ್ಕಳಿಗೆ ಕಡ್ಡಾಯ ಉಚಿತ ಶಿಕ್ಷಣ, ಇದರ ಬಗ್ಗೆ ಉಲ್ಲೇಖಿಸಲಾಗಿದೆ. ಆರ್ಟಿಕಲ್ 22 ಬಂಧನ ಅಥವಾ ಬಂಧಿತ ವ್ಯಕ್ತಿಯ ಹಕ್ಕುಗಳ ರಕ್ಷಣೆ, ಇದರ ಬಗ್ಗೆ ಉಲ್ಲೇಖಿಸಲಾಗಿದೆ. ಈಗ ಶೋಷಣೆಯ ವಿರುದ್ಧದ ಹಕ್ಕಿನ ಬಗ್ಗೆ ತಿಳಿಯೋಣ. ಆರ್ಟಿಕಲ್ 23ರಿಂದ 24ರವರೆಗೆ ಈ ಹಕ್ಕಿನ ಬಗ್ಗೆ ಉಲ್ಲೇಖಿಸಲಾಗಿದೆ. ಆರ್ಟಿಕಲ್ 23ರಲ್ಲಿ ಬಲವಂತದ ದುಡಿಮೆ ಹಾಗೂ ಮಾನವ ಕಳ್ಳಸಾಗಣೆ ನಿಷೇಧ, ಇದರ ಬಗ್ಗೆ ಉಲ್ಲೇಖ ನೀಡಲಾಗಿದೆ. ಆರ್ಟಿಕಲ್ 24ರಲ್ಲಿ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಅಪಾಯಕಾರಿ ಕೈಗಾರಿಕೆಗಳಲ್ಲಿ ಕೆಲಸಕ್ಕೆ ಹಾಕಬಾರದು, ಇದರ ಬಗ್ಗೆ ಉಲ್ಲೇಖಿಸಲಾಗಿದೆ. ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು, ಇದನ್ನು ಆರ್ಟಿಕಲ್ 25ರಿಂದ 28ರವರೆಗೆ ಉಲ್ಲೇಖಿಸಲಾಗಿದೆ. ಇದರಲ್ಲಿ ಯಾವುದೇ ಧರ್ಮವನ್ನು ಆಯ್ಕೆ ಮಾಡುವ, ಆಚರಿಸುವ, ಪ್ರಚಾರ ಮಾಡುವ ಸ್ವಾತಂತ್ರ್ಯವನ್ನು ನೀಡಲಾಗಿದೆ. ಸರ್ಕಾರ ಎಲ್ಲ ಧರ್ಮವನ್ನು ಸಮಾನವಾಗಿ ಗೌರವಿಸುತ್ತದೆ. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಆರ್ಟಿಕಲ್ 29ರಿಂದ 30ರವರೆಗೆ ಇದರ ಬಗ್ಗೆ ಉಲ್ಲೇಖ ನೀಡಲಾಗಿದೆ. ಅಲ್ಪಸಂಖ್ಯಾತರು ತಮ್ಮ ಭಾಷೆ, ಲಿಪಿ ಮತ್ತು ಸಂಸ್ಕೃತಿಯನ್ನು ರಕ್ಷಿಸಬಹುದು. ತಮ್ಮದೇ ಶಿಕ್ಷಣ ಸಂಸ್ಥೆಯನ್ನು ಸ್ಥಾಪಿಸಿ ನಡೆಸಬಹುದು. ಈಗ ಕೊನೆಯದಾದ ಅತ್ಯಂತ ಪ್ರಮುಖವಾದ ಮೂಲಭೂತ ಹಕ್ಕು ಯಾವುದೆಂದರೆ ಸಾಂವಿಧಾನಿಕ ಪರಿಹಾರದ ಹಕ್ಕು. ಇದನ್ನು ಆರ್ಟಿಕಲ್ 32ರಲ್ಲಿ ಉಲ್ಲೇಖಿಸಲಾಗಿದೆ.
ಮೂಲಭೂತ ಹಕ್ಕುಗಳ ಉಲ್ಲಂಘನೆಯಾದರೆ ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ನ್ಯಾಯವನ್ನು ಕೇಳಬಹುದು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಈ ಸಂವಿಧಾನದ ಹಕ್ಕನ್ನು ಸಂವಿಧಾನದ ಆತ್ಮ ಅಥವಾ ಹೃದಯ ಅಂತ ಕರೆದಿದ್ದಾರೆ. ಇವಿಷ್ಟು ಸಂವಿಧಾನ ಪ್ರತಿಯೊಬ್ಬ ನಾಗರಿಕರಿಗೂ ನೀಡಿರುವಂತಹ ಪ್ರಮುಖ ಮೂಲಭೂತ ಹಕ್ಕುಗಳು. ಯಾವ ಯಾವ ಆರ್ಟಿಕಲ್ನಲ್ಲಿದೆ ಅನ್ನೋದನ್ನು ತಿಳ್ಕೊಂಡ್ವಿ. ಇನ್ನಷ್ಟು ಸಂವಿಧಾನದ ಬಗ್ಗೆ, ನಮ್ಮ ದೇಶದ ಅತ್ಯುನ್ನತ ಕಾನೂನಿನ ಬಗ್ಗೆ ತಿಳಿಯೋಣ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ. ವಂದನೆಗಳು.